2008ವರೆಗೂ ಸೂಪರ್ ಹೀರೋ ಮೂವಿ ಫ್ಯಾನ್ಸ್ಗೆ ಕೇವಲ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಬ್ಯಾಟ್ಮ್ಯಾನ್ ಮಾತ್ರ ಕ್ರೇಜ್. ಐರನ್ ಮ್ಯಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅಂತ ಮಾರ್ವೆಲ್ ಕಾಮಿಕ್ಸ್ ಓದೋರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. 2008ರಲ್ಲಿ ಬಂದ ಐರನ್ ಮ್ಯಾನ್ ಮೂವಿ ಒಬ್ಬ ಸೂಪರ್ ಹೀರೋನ ಅಷ್ಟೇ ಅಲ್ಲ, ಸೂಪರ್ ಆ್ಯಟಿಟ್ಯೂಡ್ ಇರೋ ಒಂದು ಕ್ಯಾರೆಕ್ಟರ್ನ ಕೂಡ ಮೂವಿ ಲವರ್ಸ್ಗೆ ಪರಿಚಯ ಮಾಡಿತ್ತು. ಈಗ ಪ್ರಪಂಚದಾದ್ಯಂತ ಈ ಕ್ಯಾರೆಕ್ಟರ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಗೊತ್ತಾ? ಈ ಕ್ಯಾರೆಕ್ಟರ್ MCU ಮೂವೀಸ್ನಲ್ಲಿ ಕಾಣ್ತಿದೆ ಅಂದರೆ ಆ ಮೂವಿಗೆ ಬರೋರ ಸಂಖ್ಯೆ 10 ಪಟ್ಟು ಜಾಸ್ತಿ ಆಗುತ್ತೆ. ಅಂಥ ಕ್ಯಾರೆಕ್ಟರ್ ಒಬ್ಬ ವ್ಯಕ್ತಿ ಇಲ್ದಿದ್ರೆ 2008ರಲ್ಲೇ ಫ್ಲಾಪ್ ಆಗಿ ಬಿಡೋದು. ಆ ವ್ಯಕ್ತಿಯೇ RDJ, ರಾಬರ್ಟ್ ಡೌನಿ ಜೂನಿಯರ್. ಐರನ್ ಮ್ಯಾನ್ ಸೂಟ್ ಹಾಕ್ಕೊಂಡು ಯಾರಾದರೂ ಆ್ಯಕ್ಟ್ ಮಾಡ್ತಾರೆ, ಆದರೆ ಸೂಟ್ ಇಲ್ಲದಾಗ ಇರುವ ಟೋನಿ ಸ್ಟಾರ್ಕ್ನ ಕ್ಯಾರೆಕ್ಟರ್, ಮ್ಯಾನರಿಸಮ್, ಆ್ಯಟಿಟ್ಯೂಡ್ಗೆ ನಿಲ್ಕುವ ಏಕೈಕ ವ್ಯಕ್ತಿ RDJ. ಈ RDJ ಪ್ರಪಂಚದಲ್ಲೇ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟರ್ನಲ್ಲಿ ಒಬ್ಬರು. ಆದರೆ 2008ರಲ್ಲಿ ಐರನ್ ಮ್ಯಾನ್ ಬರೋಕ್ಕೂ ಮುಂಚೆ ಈ ವ್ಯಕ್ತಿಯ ಜೀವನ ಸಾಧಾರಣವಾಗಿ ಇರಲಿಲ್ಲ. ಡ್ರಗ್ಸ್, ಜೈಲ್, ಅವಮಾನಗಳು, ಮಾನಸಿಕ ರೋಗಗಳು ಇವನ್ನೆಲ್ಲ ದಾಟಿಕೊಂಡು ಹೇಗೆ ಪ್ರಪಂಚ ಇಷ್ಟಪಡುವ ವ್ಯಕ್ತಿಯಾದರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. RDJ ಪೂರ್ತಿ ಹೆಸರು ರಾಬರ್ಟ್ ಜಾನ್ ಡೌನಿ ಜೂನಿಯರ್. ಇವರು 1965 ಏಪ್ರಿಲ್ 4ರಂದು ನ್ಯೂಯಾರ್ಕ್ನಲ್ಲಿನ ಮ್ಯಾನ್ಹ್ಯಾಟನ್ನಲ್ಲಿ ಆ್ಯಕ್ಟರ್ ಆದ ರಾಬರ್ಟ್ ಡೌನಿ ಸೀನಿಯರ್ಗೆ ಮತ್ತು ಆ್ಯಕ್ಟ್ರೆಸ್ ಆದ ಎಲ್ಸಿ ಆ್ಯನ್ ಫಾರ್ಡ್ ಅವರಿಗೆ ಜನ್ಮಿಸ್ತಾರೆ. ಇವರ ತಂದೆ ತಾಯಿ ಇಬ್ಬರೂ ಕಲಿತು ತುಂಬ ಮೂವೀಸ್ನಲ್ಲಿ ಆ್ಯಕ್ಟ್ ಮಾಡಿದ್ರಿಂದ ಪ್ರೀತಿಸಿ ಮದುವೆ ಆಗ್ತಾರೆ. ಇವರಿಗೆ ಒಬ್ಬ ತಂಗಿ ಕೂಡ ಇದ್ದಾಳೆ. ಅವರ ಹೆಸರು ಆಲ್ಸನ್ ಡೌನಿ. RDJ ಒಳ್ಳೆ ರಿಚ್ ಫ್ಯಾಮಿಲಿಯಲ್ಲೇ ಹುಟ್ಟಿದ್ದಾರೆ. ಆಲ್ರೆಡಿ ತಂದೆ ತಾಯಿ ಮೂವೀಸ್ನಲ್ಲಿ ಇದ್ದಾರೆ. ಅವಕಾಶಗಳು ಕೂಡ ತುಂಬ ಈಸಿಯಾಗಿ ಸಿಗುತ್ತೆ. ಇಷ್ಟು ಆರಾಮವಾಗಿ ಹೋಗಬೇಕಾಗಿದ್ದ ಲೈಫ್ ಇವರದು. ಆದರೆ ಇವರ ತಂದೆನೇ ಇವರ ಲೈಫ್ನಲ್ಲಿ ಒಬ್ಬ ದೊಡ್ಡ ವಿಲನ್ ಆಗ್ತಾರೆ. RDJ ತನ್ನ ಚಿಕ್ಕಂದಿನಿಂದ ತನ್ನ ತಂದೆ ಡ್ರಿಂಕ್ಸ್ ಮಾಡೋದನ್ನು ನೋಡ್ತಾ ಬೆಳೀತಾರೆ. ಇಲ್ಲಿ ವಿಚಿತ್ರವಾದ ವಿಷಯ ಏನಂದರೆ, ತಮ್ಮ ತಂದೆಯೇ RDJಗೆ 6 ವರ್ಷಗಳಿರೋವಾಗ ಡ್ರಗ್ಸ್ ಕೊಡ್ತಾರೆ. ಅವರ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತಾರೆ. ಚಿಕ್ಕಂದಿನಿಂದಲೇ ಡ್ರಗ್ಸ್ಗೆ ಗುಲಾಮನಾದವನ ಜೀವನ ಹೇಗಿರುತ್ತೆ ಅಂತ ನೀವು ಊಹಿಸಬಹುದು. ತಂದೆ ತಾಯಿ ಆರ್ಟಿಸ್ಟ್ ಆಗಿದ್ದರಿಂದ 5 ವರ್ಷಗಳಿದ್ದಾಗಿನಿಂದಲೇ ಮೂವೀಸ್ನಲ್ಲಿ ಆ್ಯಕ್ಟ್ ಮಾಡ್ತಾ ಬೆಳೀತಾರೆ. ಅವರಿಗೆ 13 ವರ್ಷಗಳಿರುವಾಗ ತಮ್ಮ ತಂದೆ ತಾಯಿ ಇಬ್ಬರು ಡಿವೋರ್ಸ್ ತೊಗೊಳ್ತಾರೆ. RDJ ಒಂದು ವಯಸ್ಸಿಗೆ ಬರೋ ತನಕ ತನ್ನ ತಂದೆಯ ಜೊತೆನೇ ಬೆಳೀತಾರೆ. ಆತನಿಗೆ 16 ವರ್ಷಗಳಿದ್ದಾಗ ಹೈಸ್ಕೂಲ್ನ ಬಿಟ್ಟು ಆ್ಯಕ್ಟಿಂಗ್ನೇ ಕೆರಿಯರ್ ಆಗಿ ಚೂಸ್ ಮಾಡಿಕೊಂಡು ತನ್ನ ತಾಯಿ ಬಳಿ ಹೋಗಿ ಬೆಳೀತಾರೆ. ನಂತರ ಬೇಬಿ ಇಟ್ಸ್ ಯು, ಫಸ್ಟ್ ಬಾರ್ನ್, ವಿಯರ್ಡ್ ಸೈನ್ಸ್ ಅನ್ನೋ ಮೂವೀಸ್ ಮಾಡ್ತಾರೆ. ಇವರು ಗ್ರೇಟ್ ಆ್ಯಕ್ಟರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದು ಚಾರ್ಲಿ ಚಾಪ್ಲಿನ್ ಅವರ ಬಯೋಪಿಕ್ ಮೂವಿಯಿಂದ. ಆ ಕ್ಯಾರೆಕ್ಟರ್ಗೆ ಆ್ಯಕ್ಟ್ ಮಾಡಲು ತುಂಬಾ ಕಷ್ಟಪಡ್ತಾರೆ. ಅದಕ್ಕೆ ಆಸ್ಕರ್ ನಾಮಿನೇಷನ್ ಕೂಡ ಬರುತ್ತೆ. ಇದೇ ಸಮಯದಲ್ಲಿ ಡಿಬೋರಾ ಫಾಲ್ಕ್ನರ್ ಅನ್ನೋ ಸಿಂಗರ್ ಜೊತೆ ಮದುವೆ ಕೂಡ ಆಗ್ತಾರೆ. ಈ ಹೊತ್ತಿಗಾಗಲೇ RDJಗೆ ಡ್ರಗ್ಸ್, ಹೆರಾಯಿನ್ ವ್ಯಸನಗಳು ಕಂಟ್ರೋಲ್ ತಪ್ಪಿಬಿಟ್ಟಿದ್ವು. 1996ರಲ್ಲಿ ವ್ಯಸನಗಳಿಗೆ ಗುಲಾಮ ಆಗೋಗಿದ್ದ RDJನ ತನ್ನ ಫ್ರೆಂಡ್ಸ್ ಬಲವಂತವಾಗಿ ರಿಹ್ಯಾಬ್ ಸೆಂಟರ್ಗೆ ಸೇರಿಸ್ತಾರೆ. ಅಲ್ಲಿ ಕೇವಲ 3 ದಿನಗಳಿದ್ದು ಅಲ್ಲಿಂದ ಓಡಿ ಹೋಗಿ ಪ್ಲೇನ್ನಲ್ಲಿ ಹತ್ತಿ ಮತ್ತೆ ಕುಡ್ಕೊಂಡು ಮನೆಗೆ ಬರ್ತಾರೆ RDJ. ನಂತರ ಕೆಲವು ದಿನಗಳಿಗೆ ನಗ್ನವಾಗಿ ಕಾರ್ ಇಳಿದು ಕಾಣದ ವಸ್ತುಗಳನ್ನು ಎಸೆಯುತ್ತಾ ಪೊಲೀಸರ ಕಣ್ಣಿಗೆ ಬೀಳ್ತಾನೆ. ಆದರೆ ಅವತ್ತು ಪೊಲೀಸರು ಏನು ಮಾಡದೆ ಮನೆಗೆ ಕಳಿಸ್ತಾರೆ. ನಂತರ 1 ತಿಂಗಳಾದ ಮೇಲೆ ಫುಲ್ ಮತ್ತಿನಲ್ಲಿ ತನ್ನ ಮನೆ ಅಂದ್ಕೊಂಡು ತನ್ನ ಪಕ್ಕದ ಮನೆಯೊಳಗೆ ಹೋಗಿ ಬೆಡ್ರೂಮ್ನಲ್ಲಿ ಮಲಗಿರ್ತಾನೆ. ರಾತ್ರಿ ಮನೆಗೆ ಬಂದ ಆ ಹೌಸ್ ಓನರ್ RDJ ತನ್ನ ಮನೆಯಲ್ಲಿ ಮಲಗಿರೋದು ನೋಡಿ ಶಾಕ್ ಆಗಿ ಪೊಲೀಸರಿಗೆ ಹೇಳ್ತಾಳೆ. ಆಗ RDJನ ಅರೆಸ್ಟ್ ಮಾಡಲಾಗುತ್ತೆ. ಡ್ರಗ್ಸ್ ತೊಗೊಂಡಿರೋದು ಗೊತ್ತಾಗಿ ಟ್ರೀಟ್ಮೆಂಟ್ ಫೆಸಿಲಿಟಿಯಲ್ಲೇ ಹಾಕ್ತಾರೆ. ಅದರಲ್ಲಿ ಸೇರಿದ 4 ದಿನಗಳ ನಂತರ ತನ್ನ ಬಾತ್ರೂಮ್ ಕಿಟಕಿಯಿಂದ ತಪ್ಪಿಸಿಕೊಂಡು ತನ್ನ ಫ್ರೆಂಡ್ ಮನೆಗೆ ಓಡಿ ಹೋಗ್ತಾನೆ. ಆದರೆ ಕೇವಲ 4 ಗಂಟೆಗಳಲ್ಲಿ ಮತ್ತೆ ಪೊಲೀಸರು ಹಿಡ್ಕೊಳ್ತಾರೆ. ಜೈಲಿನಿಂದ ಹೊರಬಂದ ನಂತರ ಕೆಲವು ಮೂವೀಸ್ ಮಾಡ್ತಾರೆ. ಆದರೆ ಆಗಾಗ ಡ್ರಗ್ ಟೆಸ್ಟಿಂಗ್ಸ್ಗೆ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಆದರೆ 1997ರಲ್ಲಿ ಒಂದು ಡ್ರಗ್ ಟೆಸ್ಟ್ಗೆ ಹೋಗದೇ ಇರೋ ಕಾರಣದಿಂದ ಮತ್ತೆ ಇವರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ 6 ತಿಂಗಳು ಜೈಲಿಗೆ ಹಾಕಲಾಗುತ್ತೆ. ಜೈಲಿಗೆ ಹೋದಾಗ ನಡೆದ ಘಟನೆಗಳನ್ನು ಅವ್ರಿಗೆ ಈಗಲೂ ಹೇಳ್ಕೊಳ್ಳಲು ಮನಸ್ಸು ಬರೋದಿಲ್ಲ. ತನ್ನ ಜೊತೆ ಇದ್ದ ಕೈದಿಗಳು ಇವರನ್ನು ಪ್ರಜ್ಞೆ ತಪ್ಪುವಷ್ಟು ಹೊಡೆದು ಬಿಸಾಕ್ತಿದ್ರಂತೆ. ತಾನು ಎದ್ದಾಗ ಸುತ್ತಮುತ್ತ ತನ್ನ ರಕ್ತವೇ ಹರಿತಾ ಇರೋದಂತೆ. ಜೈಲೊಳಗಡೆ ಆ ಥರ ನಡೀತಾ ಇದ್ರೆ ಹೊರಗಡೆ ಅವರ ಸಿನಿಮಾ ಮತ್ತು TV ಶೋ ಅವಕಾಶಗಳೆಲ್ಲ ಹೋಗ್ತಾ ಇದ್ವು. ಜೈಲಿನಲ್ಲಿ ಇದ್ದಾಗ RDJಗೆ ಕಿಚನ್ ಕೆಲಸವನ್ನು ಕೊಡಲಾಗಿತ್ತು. ಅಲ್ಲಿ ಅಡುಗೆ ಮಾಡಿ ಪಾತ್ರೆಗಳನ್ನು ತೊಳೆದ್ರೆ ಗಂಟೆಗೆ 8 ಸೆಂಟ್ಸ್ ಕೊಡ್ತಿದ್ರು, ಅಂದರೆ 4 ರೂಪಾಯಿಗಳು. ಜೈಲಿನಲ್ಲಿ ಹೊಡೆಸಿಕೊಂಡು ಬಡಿಸಿಕೊಂಡು ದಯಾಹೀನ ಜೀವನವನ್ನು ಅನುಭವಿಸಿದ್ರು. ಅದೇ ಥರ ಅವ್ರಿಗೆ ಜೈಲಿನಲ್ಲಿ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಗ್ತಾರೆ. 1996ರಿಂದ 2003ರ ನಡುವೆ RDJ ತುಂಬ ಸಲ ಡ್ರಗ್ ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬರ್ತಾರೆ. 2001ರಲ್ಲಿ ಒಂದು ಸಲ ಕಾಲಿಗೆ ಶೂಸ್ ಇಲ್ಲದೇ ಸಿಟಿಯಲ್ಲಿ ಓಡಾಡ್ತಿರೋದು ನೋಡಿ ಮತ್ತೆ ಡ್ರಗ್ಸ್ ತೊಗೊಂಡಿದ್ದಾನೇನೋ ಅಂತ ಅರೆಸ್ಟ್ ಮಾಡಿದರು. ಈ ಸಲ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಹೊರ ಬಂದ ಮೇಲೆ ಇವರಿಗೆ ಅವಕಾಶಗಳು ಸಿಗೋದು ತುಂಬ ಕಷ್ಟವಾಗೋಯಿತು. ತುಂಬ ಜನ ಸಿನಿಮಾದವರು ಇವರನ್ನು ಒಬ್ಬ ಡ್ರಗ್ ಅಡಿಕ್ಟ್ನಂತೆ, ಪದೇ ಪದೇ ಜೈಲಿಗೆ ಹೋಗುವ ಒಬ್ಬ ಅಪರಾಧಿಯಂತೆಯೇ ನೋಡ್ತಾ ಇದ್ರು. ಒಬ್ಬ ಆ್ಯಕ್ಟರ್ ಥರ ಯಾರೂ ನೋಡ್ತಾ ಇರಲಿಲ್ಲ. ಇದೇ ಸಮಯದಲ್ಲಿ ಹೆಂಡತಿ ಜೊತೆನೂ ಡಿವೋರ್ಸ್ ಆಗುತ್ತೆ.
RDJ ಬೈಪೋಲಾರ್ ಡಿಸಾರ್ಡರ್ ಡಿಪ್ರೆಷನ್ಗೂ ಒಳಗಾಗ್ತಾರೆ. ಸತತ 5-6 ವರ್ಷಗಳಿಂದ ಅರೆಸ್ಟ್ ಆಗೋದು, ರಿಹ್ಯಾಬ್ಗೆ ಹೋಗೋದು, ಮತ್ತೆ ಡ್ರಗ್ಸ್ ತಗೊಳ್ಳೋದು ಇದೆಲ್ಲ ಸಾಕಾಗಿ ಹೋಗಿರುತ್ತೆ. ತನಗೆ ಹತ್ತಿರದವರೆಲ್ಲ ದೂರ ಆಗ್ತಾ ಇರೋದು ನೋಡಿ ಕೊನೆಗೆ RDJ ತನ್ನನ್ನು ತಾನು ಬದಲಿಸ್ಕೊಳ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಸೂಸನ್ ಅನ್ನೋ ಲೇಡಿ ಪ್ರೊಡ್ಯೂಸರ್ಗೂ RDJಗೂ ಒಳ್ಳೆ ಪರಿಚಯ ಆಗುತ್ತೆ. ಈಕೆ RDJಗೆ ಡ್ರಗ್ಸ್ಗೆ ದೂರವಾಗಲು ತುಂಬ ಸಹಾಯ ಮಾಡ್ತಾರೆ. ಯೋಗ, ಮೆಡಿಟೇಷನ್, ಥೆರಪಿಗಳ ಹವ್ಯಾಸ ಮಾಡ್ಕೊಳ್ತಾ ಮೆಲ್ಲಕ್ಕೆ ತನ್ನ ವ್ಯಸನಗಳಿಗೆ ದೂರ ಆಗ್ತಾ ಡ್ರಗ್ಸ್ನ ಪೂರ್ತಿಯಾಗಿ ಬಿಟ್ಟು ಬಿಡ್ತಾರೆ. RDJ ಡ್ರಗ್ಸ್ಗೆ ದೂರ ಆದರೂ ಕೂಡ ಅವ್ರಿಗೆ ಮೂವೀಸ್ನಲ್ಲಿ ಅವಕಾಶಗಳು ಬರ್ತಾ ಇರಲಿಲ್ಲ. ಆ ಸಮಯದಲ್ಲೇ ಮಿಲ್ ಗಿಬ್ಸನ್ ಅನ್ನೋ ಅವರ ಫ್ರೆಂಡ್ ಮತ್ತೆ ಮೂವಿ ಅವಕಾಶಗಳು ಬರೋ ಥರ ಹೆಲ್ಪ್ ಮಾಡ್ತಾರೆ. ಈ ರೀತಿ ಮತ್ತೆ ಮೂವೀಸ್ನಲ್ಲಿ ಎಂಟರ್ ಆಗ್ತಾರೆ. ಆದರೆ ಈ ಸಲ ಮತ್ತೆ ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತೆ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳು ಮಾಡ್ತಾ ಬೆಳಿಬೇಕಾಗುತ್ತೆ. ಅದೇ ಟೈಮ್ನಲ್ಲಿ ರಿಲೀಸ್ ಆದ ಕಿಸ್ ಕಿಸ್ ಬ್ಯಾಂಗ್ ಬ್ಯಾಂಗ್ ಅನ್ನೋ ಮೂವಿಯಲ್ಲಿನ ಅವರ ಆ್ಯಕ್ಟಿಂಗ್ಗೆ ಒಳ್ಳೆ ಹೆಸರು ಬರುತ್ತೆ. ಇದರಿಂದ ಇವ್ರಿಗೆ ಮತ್ತೆ ಒಳ್ಳೆ ಅವಕಾಶಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತನ್ನ ವ್ಯಸನಗಳಿಗೆ ದೂರ ಆಗಲು ಸಹಾಯ ಮಾಡಿದ ಸೂಸನ್ರನ್ನೇ RDJ ಮದುವೆ ಆಗ್ತಾರೆ. ತನ್ನ ಲೈಫ್ನೇ ಚೇಂಜ್ ಮಾಡಿದ್ದಕ್ಕೆ ಆಕೆಯ ಹೆಸರನ್ನು ಟ್ಯಾಟೂ ಆಗಿ ಕೂಡ ಹಾಕಿಸ್ಕೊಂಡಿದ್ದಾರೆ. ಈ ರೀತಿ 2004ರಲ್ಲಿ ಡ್ರಗ್ಸ್ ಬಿಟ್ಟ ನಂತರ 2007ರವರೆಗೂ 13 ಮೂವೀಸ್ನಲ್ಲಿ ಕಾಣಿಸ್ಕೊಳ್ತಾರೆ. ಈ ಟೈಮ್ನಲ್ಲೇ ಇವರಿಗೆ ಮಾರ್ವೆಲ್ ಸ್ಟುಡಿಯೋಸ್ನ ಐರನ್ ಮ್ಯಾನ್ ಆಫರ್ ಬರುತ್ತೆ. ಇವರು ಐರನ್ ಮ್ಯಾನ್ ಕ್ಯಾರೆಕ್ಟರ್ ಮಾಡೋದು ಮಾರ್ವೆಲ್ ಸ್ಟುಡಿಯೋಸ್ಗೇನು ಇಷ್ಟವಿರಲಿಲ್ಲ. ಆದರೆ ಆ ಮೂವಿ ಡೈರೆಕ್ಟರ್ ಜಾನ್ ಫ್ಯಾವರೋ ಆ ಕ್ಯಾರೆಕ್ಟರ್ಗೆ RDJನೇ ಬೇಕೇ ಬೇಕು ಅಂತ ಹಠ ಹಿಡಿದು RDJ ಅವರನ್ನೇ ತಗೊಳ್ತಾರೆ. ಈ ಮೂವಿಗೆ ಐರನ್ ಮ್ಯಾನ್ ಆಗಿ RDJನ ತಗೊಂಡಾಗ ತುಂಬ ಜನ ಇದೊಂದು ವರ್ಸ್ಟ್ ಡಿಸಿಷನ್ ಅಂತ ಡೈರೆಕ್ಟರ್ನ ಬೈತಾ ಇದ್ರು. ಆದರೆ 2008ರಲ್ಲಿ ಮೂವಿ ರಿಲೀಸ್ ಆದ ಬಳಿಕ ಅವರ ಪರ್ಫಾರ್ಮೆನ್ಸ್ ನೋಡಿದ ಎಲ್ಲರೂ ಶಾಕ್ ಆದರು. ಅಲ್ಲಿವರೆಗೂ ಇವರನ್ನು ಒಬ್ಬ ಡ್ರಗ್ ಅಡಿಕ್ಟ್ನಂತೆ ನೋಡ್ತಾ ಇದ್ದ ಜನ ಅವರ ಆ್ಯಕ್ಟಿಂಗ್ ನೋಡಿದ ಮೇಲೆ ಅವನ್ನೆಲ್ಲ ಮರೆತು ಹೋದರು. ಒಂದು ಕಾಮಿಕ್ ಬುಕ್ ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡೋದು ಅಂದರೆ ತುಂಬ ಕಷ್ಟ. ಕಾಮಿಕ್ ಬುಕ್ ರೀಡರ್ಸ್ ಅದನ್ನು ಓದೋವಾಗ ಯಾವ ರೀತಿ ಅನುಭವ ಆಗಿರುತ್ತೋ ರಿಯಲ್ ಆಗಿ ಮೂವಿಯಲ್ಲಿ ಕೂಡ ಅದೇ ಥರ ಅನ್ನಿಸ್ಬೇಕು. ಆದರೆ RDJ ಆ ಪಾತ್ರದಲ್ಲಿ ಜೀವಿಸ್ಬಿಟ್ಟಿದ್ರು. ತನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆ್ಯಂಡ್ ಆ್ಯಟಿಟ್ಯೂಡ್ ಟೋನಿ ಸ್ಟಾರ್ಕ್ ಅನ್ನೋ ಕ್ಯಾರೆಕ್ಟರ್ನ ಆ್ಯಟಿಟ್ಯೂಡ್ನು ಸೇಮ್ ಇರುತ್ತೆ. ಇದರಿಂದ ಟೋನಿ ಸ್ಟಾರ್ಕ್ ಕ್ಯಾರೆಕ್ಟರ್ನ ಮಾಡೋಕ್ಕೇನೆ ಇವರು ಹುಟ್ಟಿದಾರೇನೋ ಅನ್ನುವಂತೆ ಪ್ರಶಂಸೆಗಳು ಕೂಡ ಬಂದವು. ಈ ಐರನ್ ಮ್ಯಾನ್ ಮೂವಿ RDJ ಲೈಫ್ನ ಒಂದೇ ಸಲ ಚೇಂಜ್ ಮಾಡಿಬಿಡ್ತು. ಅಲ್ಲಿವರೆಗೂ ಕೇರ್ ಮಾಡದ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆಗಳು ಮತ್ತೆ RDJ ಜೊತೆ ಸೈನ್ ಮಾಡಿಸಿಕೊಳ್ಳಲು ಓಡಿ ಬಂದರು. ಐರನ್ ಮ್ಯಾನ್ ನಂತರ ಶರ್ಲಾಕ್ ಹೋಮ್ಸ್, ಐರನ್ ಮ್ಯಾನ್ 2, ಡ್ಯೂ ಡೇಟ್ನಂತಹ ಬ್ಲಾಕ್ ಬಸ್ಟರ್ಸ್ನ ಕೊಟ್ಟರು. ಅಲ್ಲಿಂದ RDJ ಇರೋ ಪ್ರತಿ ಮಾರ್ವೆಲ್ ಮೂವಿನೂ ಬ್ಲಾಕ್ ಬಸ್ಟರ್ನೇ. 2019ರಲ್ಲಿ ರಿಲೀಸ್ ಆದ ಅವೆಂಜರ್ಸ್ ಎಂಡ್ ಗೇಮ್ನಲ್ಲಿ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಕೊನೆಗೊಳ್ಳುತ್ತೆ. ಅದು ರಿಲೀಸ್ ಆಗಿ 4 ವರ್ಷಗಳು ಆಗೋಕ್ಕೆ ಬಂದರೂ ಇನ್ನೂ ಐರನ್ ಮ್ಯಾನ್ ಕ್ರೇಜ್ ಕಡಿಮೆ ಆಗಿಲ್ಲ. ಈಗಲೂ ಮಾರ್ವೆಲ್ ಫ್ಯಾನ್ಸ್ ಮತ್ತೆ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಬರಬೇಕು ಅಂತ, ಅದಕ್ಕೆ RDJನೇ ಆ್ಯಕ್ಟರ್ ಆಗಿರಬೇಕು ಅಂತ ಕಾಯ್ತಾ ಇದ್ದಾರೆ. ಜೈಲಲ್ಲಿ 8 ಸೆಂಟ್ಸ್ ಗಳಿಸೋ ಸ್ಟೇಜ್ನಿಂದ ಮೂವಿಗೆ 400ರಿಂದ 500 ಕೋಟಿ ಗಳಿಸೋ ಸ್ಟೇಜ್ಗೆ ಬಂದಿದ್ದಾರೆ. ಇದೆಲ್ಲ ಅವರು ತಗೊಂಡ ಒಂದೇ ಒಂದು ಡಿಸಿಷನ್ ಕಾರಣದಿಂದ, ಅದೇ ಅವರ ವ್ಯಸನಗಳನ್ನು ಬಿಡುವುದು. ಇವರ ಲೈಫ್ ಸ್ಟೋರಿ ವ್ಯಸನಗಳಿಗೆ ಗುಲಾಮರಾಗಿದ್ದವ್ರಿಗೆ ಒಳ್ಳೆ ಮೋಟಿವೇಶನ್ ಥರ ಇರುತ್ತೆ. ಅಂಥವ್ರು ಯಾರಾದರೂ ನಿಮಗೆ ಗೊತ್ತಿದ್ರೆ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಷ್ಟು ರಾಬರ್ಟ್ ಡೌನಿ ಜೂನಿಯರ್ ಅವರ ಬಯೋಗ್ರಫಿ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಕೂಡ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.